ಮತ್ತೊಂದು ವತ್ಸ ಅಂತ ಒಬ್ಬ ಮುನಿಗಳು, ಆ ಮುನಿಗಳ ಚರಿತ್ರೆಯನ್ನು ಹೇಳುತ್ತಾರೆ. ಆ ಹಾಟಕೇಶ್ವರ ದೇವಸ್ಥಾನ ಏನಿದೆ, ಆ ಸಮೀಪದಲ್ಲಿ ಸಿದ್ಧೇಶ್ವರ ಅಂತ ಒಬ್ಬ ರುದ್ರದೇವರ ಸನ್ನಿಧಾನ ಇದೆ. ಅಲ್ಲಿ ಅದರ ಮಹಾತ್ಮ್ಯವನ್ನು ಹೇಳ್ತಾ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾರೆ ಸೂತಾಚಾರ್ಯರು. ಒಮ್ಮೆ ಸೂತಾಚಾರ್ಯರ ಮನೆಗೆ ವತ್ಸ ಅಂತ ಒಬ್ಬ ಮುನಿಗಳು ತಾವು ಬಂದಿದ್ರಂತೆ. ಸೂತಾಚಾರ್ಯರು ಅವರು ಒಳ್ಳೆ ಸ್ವಾಗತ ಕೊಟ್ಟರು. ಏನಾಗಬೇಕು ಅಂತ ಹೇಳಿದಾಗ ಅವರಂದರು, ಇದು ಚಾತುರ್ಮಾಸ್ಯದ ಸಮಯ, ನಾನು ಇಲ್ಲೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಹಿಡಿಯೋಣ ಅಂತಿದ್ದೇನೆ, ನೀನು ನನ್ನ ಸೇವೆಯನ್ನು ಮಾಡಬೇಕು ಅಂತಂದರು. ಆಯಿತು ಅಂತ ಅದೇ ರೀತಿಯಲ್ಲೇ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ವತ್ಸ ಮುನಿಗಳು ಸೂತಾಚಾರ್ಯರಿಗೆ ಅನೇಕ ತರಹದ ಧರ್ಮಶಾಸ್ತ್ರಗಳನ್ನು, ಅನೇಕ ಪರಮಾತ್ಮನ ತತ್ವಗಳನ್ನು ಉಪದೇಶ ಮಾಡ್ತಿದ್ರು. ಅದನ್ನು ನೋಡಿ ಸೂತಾಚಾರ್ಯರಿಗೆ ಆಶ್ಚರ್ಯ ಆಯ್ತಂತೆ, ಇಷ್ಟೆಲ್ಲ ನೆನಪಿಟ್ಕೊಂಡಿದ್ದಾರಲ್ಲ ಇವರು ಅಂತ. ಅವರನ್ನು ಕೇಳಿದರು, ಇಷ್ಟೆಲ್ಲ ನಿಮಗೆ ಜ್ಞಾನ ಇದೆಯಲ್ಲ, ಇದು ಹೇಗೆ ಬಂತು ನಿಮಗೆ? ಏನು ವ್ರತ ಮಾಡಿದ್ದೀರಾ, ಜಪ ಮಾಡಿದ್ದೀರಾ, ಈ ಪಾರಾಯಣ ಮಾಡಿದ್ದೀರಾ, ಯಾವುದರ ಪುಣ್ಯ ಇದು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನಾನು ಪರಮಾತ್ಮನ ಮಂತ್ರವನ್ನು ನಿರಂತರ ಬಿಡದೆ ಆವರ್ತನೆ ಮಾಡ್ತಿದ್ದೆ, ಆ ಮಂತ್ರ ಜಪದ ಪ್ರಭಾವದಿಂದ ನನಗೆ ಇಷ್ಟೊಂದು ಜ್ಞಾನ ಬಂದಿದೆ. ಹೀಗೆ ಹೇಳ್ತಾ ತಮ್ಮ ಕಥೆಯನ್ನು, ವತ್ಸಮುನಿಗಳು ತಮ್ಮ ಕಥೆಯನ್ನು ಸೂತಾಚಾರ್ಯರಿಗೆ ಹೇಳುತ್ತಾರೆ. ಒಮ್ಮೆ ಕಾಮ್ಯಕವನ ಅಂತ ಒಂದು ವನ, ಅಲ್ಲಿ ದೇವರಾತ ಅಂತ ಒಬ್ಬ ಮುನಿಗಳು ತಪಸ್ಸನ್ನು ಮಾಡ್ತಿದ್ರಂತೆ. ಅದೇ ಸಮಯದಲ್ಲಿ ದೇವತಾಲೋಕದ ಒಬ್ಬ ಅಪ್ಸರೆ ಮೇನಕೆ ತಾನು ಆ ವನಕ್ಕೆ ವಿಹಾರಕ್ಕೆ ಬಂದಿದ್ಲು. ಅವಳನ್ನು ನೋಡಿದಾಗ ಈ ದೇವರಾತ ಮುನಿಗಳ ಮನಸ್ಸು ಸ್ವಲ್ಪ ಚಲಿತವಾಗತ್ತೆ, ಅಲ್ಲೇ ಅವರಿಗೆ ರೇತಃಪಾತವಾಗತ್ತೆ. ಆ ತೀರ್ಥದಲ್ಲಿ, ಆ ಜಲದಲ್ಲಿಯೇ ಅವರಿಗೆ ರೇತಃಪಾತವಾಯಿತು. ಅದೇ ಸಂದರ್ಭದಲ್ಲಿ ಒಂದು ಹೆಣ್ಣು ಜಿಂಕೆ ಅದನ್ನು ಪಾನ ಮಾಡಿತಂತೆ. ನೀರಿನ ಜೊತೆಯಲ್ಲಿ ಈ ಋಷಿಗಳ ತೇಜಸ್ಸನ್ನು ಅದು ಪಾನ ಮಾಡಿ ಆ ಪ್ರಭಾವದಿಂದ ಅದು ಗರ್ಭಧಾರಣೆ ಮಾಡ್ತಾ ಇದೆ. ಮುಂದೆ 10 ತಿಂಗಳಿಗೆ ಒಂದು ಹೆಣ್ಣು ಮಗುವಿಗೆ ಆ ಜಿಂಕೆ ಜನ್ಮವನ್ನು ಕೊಡ್ತಂತೆ. ಅವಳಿಗೆ ಮೃಗಾವತಿ ಅಂತಲೇ ನಾಮಕರಣವಾಯಿತು. ಆ ಮೃಗಾವತಿ ತಂದೆಯ ಮನೆಯಲ್ಲಿ ಬೆಳೆಯುವಾಗ ಒಮ್ಮೆ ಈ ವತ್ಸ ಮುನಿಗಳು ತಾವಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗಿ ಅವಳನ್ನು ನೋಡಿದರು, ಅವಳನ್ನು ಮದುವೆಯಾದರು. ಮದುವೆಯಾದ ಸ್ವಲ್ಪ ಕಾಲದಲ್ಲಿಯೇ ಈ ಮೃಗಾವತಿ ಕಾಡಿನಲ್ಲಿ ಓಡಾಡುವಾಗ ಒಂದು ಹಾವು ಕಚ್ಚಿ ತಾನು ಮೃತಳಾಗ್ತಾಳೆ. ವತ್ಸ ಮುನಿಗಳಿಗೆ ಬಹಳ ಸಿಟ್ಟು ಬರುತ್ತೆ. ಏನಾದರೂ ಮಾಡಿ ಲೋಕದಲ್ಲಿ ಯಾವುದೊಂದು ಹಾವು ಇಲ್ಲದಂತೆ ಮಾಡ್ತೇನೆ ಅಂತ ಹೊರಟು ಬಿಟ್ರು ಅವರು. ಈ ಜನಮೇಜಯನ ಕಥೆ ಕೇಳ್ತೇವಲ್ಲ ಹಾಗೆ, ಎಲ್ಲ ಯಾವ್ಯಾವ ಹಾವು ಕಾಣಿಸುತ್ತೆ ಎಲ್ಲವನ್ನು ಕೊಲ್ಲುವುದು. ತುಂಬ ಹಾವುಗಳನ್ನು ಹಂಗೆ ಸಂಹಾರ ಮಾಡಿಬಿಟ್ರು. ಈ ಓಡಾಡ್ತಿರುವಾಗ ಒಮ್ಮೆ ಒಂದು ಜಲಸರ್ಪ, ಒಂದು ನೀರು ಹಾವು ಅವರಿಗೆ ಕಂಡು ಬಂತು. ಇವರು ಒಂದು ದೊಡ್ಡ ಟೋಲು ತೊಗೊಂಡು ಅದನ್ನು ಹೊಡಿಬೇಕು ಅಂತ ಹೋದರು. ಅದು ಮಾತಾಡತ್ತೆ, ನೋಡು ನಾನು ನೀರು ಹಾವಿದ್ದೇನೆ, ಯಾರಿಗೂ ಕಚ್ಚುವುದಿಲ್ಲ ನಾನು, ವಯಂ ಸಲಿಲ ಸಂಭೂತಾಹ ನಿರ್ವಿಷಾಹ, ನಮ್ಮಲ್ಲೇನು ವಿಷ ಇರುವುದಿಲ್ಲ, ಹಾಗಾಗಿ ಹೆದರಬೇಡ, ನಾನೇನು ನಿನ್ನ ಪತ್ನಿಯ ಅಪಚಾರ ಮಾಡಲಿಲ್ಲ ಅಂತ ಹೇಳಿತದು. ಎಷ್ಟು ಹೇಳಿದರೂ ಕೇಳಲಿಲ್ಲಂತೆ. ಅವು ಎಷ್ಟು ಬೇಡ ಅಂತ ಹೇಳಿದರೂ ಕೇಳದೆ ಆ ಹಾವನ್ನು ಟೋಲಿನಿಂದ ಹೊಡೆದೇ ಬಿಟ್ಟರು ಇವರು. ಆ ಹಾವು ತಕ್ಷಣದಲ್ಲಿ ಅದು ಸತ್ತು ಹೋಗತ್ತೆ. ಆ ಹಾವಿನ ದೇಹದಿಂದ ಒಬ್ಬ ದಿವ್ಯನಾದ ಪುರುಷ ಎದ್ದು ನಿಂತ. ಯಾರು ನೀನು, ಏನು ಅಂತ ಕೇಳಿದಾಗ ಅವು ಹೇಳ್ತಾನೆ, ಹೇ ವತ್ಸಮುನಿಗಳೇ, ನೀವು ನನಗೆ ಶಾಪ ವಿಮೋಚನೆಯನ್ನು ಮಾಡಿದ್ದೀರಿ, ನಾನೊಂದು ಶಾಪದಿಂದ ಈ ಹಾವಿನ ಜನ್ಮ ಪಡ್ಕೊಂಡಿದ್ದೆ. ಏನದು ಅಂತ ಕೇಳಿದಾಗ ಅದು ತನ್ನ ಕಥೆಯನ್ನು ಹೇಳಿಕೊಳ್ತಾನೆ. ಒಮ್ಮೆ ಈ ಸಿದ್ಧೇಶ್ವರ ದೇವಸ್ಥಾನದ ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಸಾವಿರಾರು ಜನ ಒಟ್ಟು ಸೇರಿದರು. ರಥೋತ್ಸವ ಏನೋ ಇತ್ತು, ಸಾವಿರಾರು ಜನ ಸೇರಿದ್ದಾರೆ. ಆ ಸಮಯದಲ್ಲಿ ಅಲ್ಲಿ ಆ ಜನರಿಗೆ ಏನೋ ಒಂದು ತೊಂದರೆ ಕೊಡಬೇಕು ಅಂತ ಯಾವುದೋ ಒಂದು ಜಲಸರ್ಪವನ್ನು, ಒಂದು ನೀರು ಹಾವನ್ನು ತಂದು ಆ ಜನರ ಮಧ್ಯದಲ್ಲಿ ಹಾಕಿದನಂತೆ. ಆ ಜನರೆಲ್ಲ ಹಾವು ಹಾವು ಅಂತ ಹೆದರ್ಕೊಂಡು ಎಲ್ಲ ಕಿರಿಚ್ಕೊಂಡು ಎಲ್ಲ ಓಡಿದರು. ಎಲ್ಲರಿಗೆ ಬಹಳ ತೊಂದರೆ ಆಯಿತು. ಎಲ್ಲರೂ ಓಡಿದರಂತೆ. ಆದರೆ ಅವರ ಮಧ್ಯದಲ್ಲಿ ಸುಪ್ರಭಾ ಅಂತ ಒಬ್ಬ ಮುನಿಗಳಿದ್ದರು. ಅವರಿಗೆ ಗೊತ್ತಾಯಿತು ಇವನದ್ದೇ ಚೇಷ್ಟೆ ಅಂತ ಗೊತ್ತಾಯಿತು. ಅವರು ಶಾಪ ಹಾಕಿದರು, ಇಷ್ಟು ಜನರನ್ನು ಹೆದರಿಸಿದ್ಯಲ್ಲ, ರಥೋತ್ಸವ ವಿಘ್ನ ಉಂಟು ಮಾಡಿದ್ಯಲ್ಲ ನೀನು, ನಿನಗೆ ಅದೇ ಸರ್ಪದ ಜನ್ಮನೆ ಬರಲಿ, ನೀರು ಹಾವಾಗಿ ಹುಟ್ಟು ಅಂತಂದರು. ಇವನಿಗೆ ಪಶ್ಚಾತ್ತಾಪ ಆಗತ್ತೆ, ಬೇಡಿಕೊಳ್ಳುತ್ತಾನೆ, ಯಾವಾಗ ಮೋಚನ ಆಗತ್ತೆ ಅಂತ ಕೇಳಿದಾಗ, ಯಾರು ನಿತ್ಯದಲ್ಲಿಯೂ ಮಂತ್ರ ಜಪವನ್ನು ಮಾಡ್ತಿರ್ತಾರೆ ಅಂಥವರು ನಿನ್ನನ್ನು ಹೊಡೆದಾಗ ನಿನಗೆ ಮೋಚನವಾಗತ್ತೆ. ಇಷ್ಟು ಹೇಳಿದ್ದಕ್ಕೆ ಇವರು ಏನು ವತ್ಸಮುನಿಗಳು ನಿರಂತರ ಮಂತ್ರ ಜಪ ಮಾಡ್ತಿದ್ರು, ಅವರ ಕೈಯ ಏನು ಆ ಟೋಳಿನಿಂದ ಹೊಡೆದಾಗ ಅವನಿಗೆ ಮುಕ್ತಿ ಆಗ್ತಾ ಇದೆ. ಮುಂದೆ ವತ್ಸ ಋಷಿಗಳಿಂದ ಅನೇಕ ಉಪದೇಶಗಳನ್ನು ತಾನು ಪಡೆದುಕೊಳ್ತಾನೆ. ಮುಂದೆ ಅವರು ಹಿಂಸೆಯನ್ನು ಬಿಟ್ಟು ಅಂದಿನಿಂದ ಸರ್ಪವನ್ನು ಕೊಲ್ಲುವುದನ್ನು ನಿಲ್ಲಿಸಿದರಂತೆ.
ಬಂದು ಸಿದ್ಧೇಶ್ವರ ಕ್ಷೇತ್ರಕ್ಕೆ ಬಂದು ಏನು ಇಲ್ಲಿ ತನಕ ಅನೇಕ ಹಾವುಗಳನ್ನು ಸಂಹಾರ ಮಾಡಿದರು, ಅದಕ್ಕೆಲ್ಲ ತಾವು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮುಂದೆ ರುದ್ರದೇವರ ಅನುಗ್ರಹವನ್ನು ತಾವು ಪಡೆದುಕೊಂಡ್ರು ಅಂತ ಆ ಕ್ಷೇತ್ರ ಮಹಾತ್ಮ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ತುಂಬ ಕಥೆಗಳು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಮತ್ತೊಬ್ಬ ರಾಜ ಹಂಸ ಅಂತ ಒಬ್ಬ ಮಹಾರಾಜ, ಅವನಿಗೆ ವಿವಾಹ ಆಗಿ ತುಂಬ ಕಾಲ ಆದರೂ ಸಂತತಿ ಇರಲಿಲ್ಲಂತೆ. ಬೃಹಸ್ಪತ್ಯಾಚಾರ್ಯರನ್ನು ಕೇಳಿದ, ಏನು ಮಾಡಿದರೆ ಸಂತಾನ ಆಗತ್ತೆ ಅಂತಂದಾಗ ಅವರು ಇದೇ ಹೇಳಿದರು, ಸಿದ್ಧೇಶ್ವರನ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡು ಅಂತ ಹೇಳಿದಾಗ ಅದೇ ರೀತಿಯಲ್ಲೇ ಬಂದು ತಪಸ್ಸನ್ನು ಮಾಡಿ ತಾನು ಸಂತತಿಯನ್ನು ಪಡೆದ ಅಂತ ಆ ಒಂದು ಅಧ್ಯಾಯದಲ್ಲಿ ಆ ಹಂಸರಾಜನ ಚರಿತ್ರೆಯನ್ನು ಹೇಳ್ತಾರೆ. ಆ ಸಿದ್ಧೇಶ್ವರನ ದೇವಸ್ಥಾನದ ಬಳಿಯಲ್ಲಿಯೇ ನಾಗತೀರ್ಥ ಅಂತ ಒಂದು ತೀರ್ಥ ಇದೆ ಅಂತ. ಅದು ಯಾವುದು ಅಂತ ಕೇಳಿದಾಗ ಆ ಕಥೆಯನ್ನು ತಿಳಿಸ್ತಾರೆ. ಹಿಂದೆ ಯಾವಾಗ ಕದ್ರೂದೇವಿ ತನ್ನ ಮಕ್ಕಳು ಸರ್ಪಗಳಿಗೆಲ್ಲ ಶಾಪ ಕೊಟ್ಲು, ನಿನ್ನೆ ಆ ಶಾಪದ ಕಥೆಯೆಲ್ಲ ಹೇಳಿದ್ದೇನೆ, ಆದರೆ ಪುನಃ ಹೇಳುವುದಿಲ್ಲ. ಆ ಕದ್ರೂದೇವಿ ಒಂದು ಸಂದರ್ಭದಲ್ಲಿ ತನ್ನ ಎಲ್ಲ ಮಕ್ಕಳು ಸರ್ಪಗಳಿಗೆಲ್ಲ ಶಾಪ ಹಾಕಿದ್ಲು, ನೀವೆಲ್ಲ ಜನಮೇಜಯನ ಅಗ್ನಿಯಲ್ಲಿ ಬಿದ್ದು ಯಜ್ಞ ಕುಂಡದಲ್ಲಿ ಬಿದ್ದು ಸುಟ್ಟು ಹೋಗಿರಿ ಅಂತ. ಆ ಶಾಪಕ್ಕೆ ಬಲಿಯಾಗಿದ್ದಾರೆ. ಅದರಿಂದ ಎಲ್ಲ ಕಡೆ ಭೂಮಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರ್ಯಾರು ಕಾಣಿಸ್ತಾರೆ ಎಲ್ಲರನ್ನೂ ಕಚ್ತಿದ್ವಂತೆ ಸರ್ಪಗಳು. ಈ ಸರ್ಪಗಳ ಉಪದ್ರವ ಬಹಳ ಜಾಸ್ತಿ ಆಯಿತು. ಆ ಸಮಯದಲ್ಲಿ ಎಲ್ಲರೂ ಹೋಗಿ ಬ್ರಹ್ಮದೇವರನ್ನು ಮೊರೆ ಹೋದರು. ಹೀಗೆ ಸರ್ಪಗಳ ದುಃಖ ನಮಗೆ ಜಾಸ್ತಿ ಆಗಿವೆ ಅಂತ ಹೆಚ್ಚಾಗಿದೆ ಅಂತ ಹೇಳಿದಾಗ ಬ್ರಹ್ಮದೇವರು ಆ ಸರ್ಪಗಳಿಗೆ ಆದೇಶ ಮಾಡಿದರಂತೆ, ನೀವು ಮುಂದೆ ಎಲ್ಲರಿಗೂ ಅಂದರೆ ಲೋಕದ ಪ್ರಜೆಗಳಿಗೆ ಪೀಡೆಯನ್ನು ಕೊಡುವಂತೆ ಇಲ್ಲ, ನೀವು ಈ ಸಿದ್ಧೇಶ್ವರದ ಬಳಿಯಲ್ಲಿರುವ ನಾಗತೀರ್ಥದಲ್ಲಿ ಬಂದು ವಾಸವನ್ನು ಮಾಡಿರಿ. ಅಷ್ಟೇ ಅಲ್ಲ, ಕೆಳಗಿನ ಅನೇಕ ಲೋಟಗಳು, ರಸಾತಳ, ಪಾತಾಳ ಮುಂತಾದ ಲೋಟಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಆ ಲೋಟಗಳಲ್ಲಿ ಹೋಗಿ ನೀವು ವಾಸವನ್ನು ಮಾಡಿರಿ. ಮುಂದೆ ಲೋಟದಲ್ಲಿ ಜರತ್ಕಾರು ಅಂತ ಒಬ್ಬ ಬ್ರಾಹ್ಮಣ ಬರ್ತಾನೆ. ಆ ಜರತ್ಕಾರುವಿನಲ್ಲಿ ಹುಟ್ಟುವಂತಹ ಮಗ ತಾನು ನಿಮಗೆ ಸರ್ಪದ ಭಯದಿಂದ ಅಂದರೆ ಅಗ್ನಿಕುಂಡದಲ್ಲಿ ಬೀಳದಂತೆ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಬ್ರಹ್ಮದೇವರು ತಾವು ಅಭಯವನ್ನು ಕೊಟ್ಟಾಗ ಅದೇ ರೀತಿಯಲ್ಲಿಯೇ ಆ ಸರ್ಪಗಳು ಬಂದು ಈ ನಾಗತೀರ್ಥದಲ್ಲಿ ವಾಸವನ್ನು ಮಾಡಿದ್ದಾವೆ ಅಂತ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ಯಾರಾದರೂ ಸರ್ಪ ಕಚ್ಚಿ ಮೃತರಾದರೆ ಆ ತೀರ್ಥದ ಸ್ನಾನ, ಅಲ್ಲಿ ಶ್ರಾದ್ದಾದಿಗಳನ್ನು ಮಾಡೋದರಿಂದ ಅವರಿಗೆ ಸದ್ಗತಿಯಾಗತ್ತೆ ಅಂತ ಹೇಳ್ತಾ ಅದಕ್ಕೆ ಒಂದು ಕಥೆ ಹೇಳ್ತಾರೆ. ಇಂದ್ರಸೇನ ಅಂತ ಒಬ್ಬ ಮಹಾರಾಜ ಸರ್ಪ ಕಚ್ಚಿ ಮೃತನಾಗಿರ್ತಾನೆ. ಅವನ ಮಗ ಈ ನಾಗತೀರ್ಥದಲ್ಲಿ ಸ್ನಾನವನ್ನು ಮಾಡೋಣದರಿಂದ ಇಂದ್ರಸೇನನಿಗೆ ಸದ್ಗತಿಯಾಯಿತು ಅಂತ ಆ ಚರಿತ್ರೆಯನ್ನು ಹೇಳ್ತಾರೆ. ಇದೆಲ್ಲ ನಿರೂಪಣೆ ಮಾಡುತ್ತಾ ಮುಂದೆ ಅಗಸ್ತ್ಯರ ಕಥೆಯನ್ನು ಹೇಳಿದರು. ಒಂದು ಸಂದರ್ಭದಲ್ಲಿ ಈ ವಿಂಧ್ಯ ಪರ್ವತ ಏನಿದೆ ಅದಕ್ಕೆ ಮೇರು ಪರ್ವತದ ಜೊತೆಯಲ್ಲಿ ಬಹಳ ಸ್ಪರ್ಧೆ ಆಯ್ತಂತೆ, ಜಗಳ ಆಯಿತು, ವಿಂಧ್ಯ ಪರ್ವತಕ್ಕೂ ಮೇರು ಪರ್ವತಕ್ಕೂ. ಆದರೆ ಈ ಸೂರ್ಯದೇವರು ನಿತ್ಯ ಮೇರು ಪರ್ವತಕ್ಕೆ ಒಂದು ಪ್ರದಕ್ಷಿಣೆ ಬರ್ತಾರೆ ಅವರು. ನೀವು ಭೂಗೋಳದ ವರ್ಣನೆ ಪಂಚಮಸ್ಕಂದ ಭಾಗವತ ನೋಡಿದಾಗ ವಿಸ್ತಾರವಾಗಿ ಗೊತ್ತಾಗತ್ತೆ. ಭೂಮಿಯ ಮಧ್ಯಭಾಗದಲ್ಲಿರುವಂಥದ್ದು ಮೇರು ಪರ್ವತ. ಭೂಮಿ ಅಂದರೆ 7 ದ್ವೀಪಗಳು, ಅದರಲ್ಲಿ ಮಧ್ಯದಲ್ಲಿ ಜಂಬೂ ದ್ವೀಪ, ಅದರ ಮಧ್ಯದಲ್ಲಿ ಇರುವಂಥದ್ದು ಮೇರು ಪರ್ವತ. ಸೂರ್ಯದೇವರು ಇದರ ಸುತ್ತ ಪ್ರದಕ್ಷಿಣೆ ಬರ್ತಾರೆ, ನಿತ್ಯ ಮೇರು ಪರ್ವತದ ಪ್ರದಕ್ಷಿಣೆ ಬರ್ತಾರೆ. ಇದು ಯಾಕೋ ಈ ವಿಂಧ್ಯ ಪರ್ವತಕ್ಕೆ ಇಷ್ಟ ಆಗಲಿಲ್ಲ ಅಂತ. ಅದೆಂಥದ್ದು, ಆ ಸೂರ್ಯ ಅದಕ್ಕೆ ಪ್ರದಕ್ಷಿಣೆ ಬರೋದೇನು, ನನಗೂ ಪ್ರದಕ್ಷಿಣೆ ಬರಲಿ ಅಂತ. ಈ ಸೂರ್ಯನನ್ನೇ ಕೇಳಿತು ಈ ವಿಂಧ್ಯ ಪರ್ವತ, ಯಾಕೆ ನೀನು ನಿತ್ಯ ಮೇರುವಿಗೆ ಪ್ರದಕ್ಷಿಣೆ ಹಾಕ್ತಿ? ಸೂರ್ಯದೇವರು ಹೇಳಿದರು, ಏಷಮೇ ವಿಹಿತಃ ಪಂಥ ಏನೇದಂ ವಿಹಿತಂ ಜಗತ್. ನನಗೆ ಬ್ರಹ್ಮದೇವರ ಆದೇಶ ಇದೆ, ನಿತ್ಯ ಇದೇ ಮಾರ್ಗವಾಗಿ ಸಂಚಾರ ಮಾಡಬೇಕು, ಬ್ರಹ್ಮಣ ಆದೇಶ ಇದೆ, ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಆಗ ಈ ವಿಂಧ್ಯ ಪರ್ವತ ಹೇಳಿತು, ನೀನು ನನಗೂ ಸತ್ಕಾರ ಮಾಡಬೇಕು. ಸೂರ್ಯದೇವರು ಹೇಳಿದರು ಆಗೋದಿಲ್ಲ ಅಂತ. ಸಿಟ್ಟು ಬಂತಂತೆ. ಸಿಟ್ಟಿನಿಂದ ಆ ಸೂರ್ಯನ ಗಮನಕ್ಕೆ ಅಂದರೆ ಓಡಾಟಕ್ಕೆ ಅಡ್ಡವಾಗುವ ರೀತಿಯಲ್ಲಿ ವಿಂಧ್ಯ ಪರ್ವತ ತನ್ನ ಗಾತ್ರವನ್ನು ಬೆಳೆಸಿಬಿಡ್ತು. ಬೆಳೀತು ಸೂರ್ಯನ ಸಂಚಾರವೇ ಆಗದಂತೆ ಬಂದು ತಡೆದು ಬಿಡುತ್ತಂತೆ ವಿಂಧ್ಯ ಪರ್ವತ. ಹೀಗಿರುವಾಗ ನೋಡಿ, ಸೂರ್ಯ ಅಲ್ಲೇ ನಿಂತು ಬಿಟ್ಟಿದ್ದಾನೆ. ಲೋಟದಲ್ಲಿ ಸೂರ್ಯ ಸಂಚಾರ ಆದ್ರೇ ಹಗಲು ರಾತ್ರಿಗಳು ಉಂಟಾಗುವಂಥದ್ದು. ಲೋಟದಲ್ಲಿ ಹಗಲು ರಾತ್ರಿಗಳಿಲ್ಲ, ಯಜ್ಞ ಯಾಗಾದಿಗಳೆಲ್ಲ ನಿಂತು ಹೋಗಿದ್ದಾವೆ, ಎಲ್ಲರಿಗೂ ಬಹಳ ತೊಂದರೆ ಆಗ್ತಾ ಇದೆ. ಅಂತಹ ಸಮಯದಲ್ಲಿ ಎಲ್ಲ ಋಷಿಗಳು ಸೇರಿ ಅಗಸ್ತ್ಯರನ್ನು ಮೊರೆ ಹೋದ್ರಂತೆ. ನೀವೇ ಏನಾದರೂ ಮಾಡಿ ವಿಂಧ್ಯ ಪರ್ವತಕ್ಕೆ ಹೇಳ್ರಿ. ಎಲ್ಲ ಋಷಿಗಳು, ಸೂರ್ಯದೇವರು ಎಲ್ಲ ಅಗಸ್ತ್ಯರ ಪ್ರಾರ್ಥನೆ ಮಾಡಿದಾಗ ಅಗಸ್ತ್ಯರು ತಾವು ವಿಂಧ್ಯದ ಬಳಿಯಲ್ಲಿ ಹೋಗಿ
ಅವ್ರು ಹೇಳ್ತಾರೆ, ನ್ಯೂನತಾಂ ವ್ರಜಮದ್ವಾಟ್ಯಾತ್. ಹೇ ವಿಂಧ್ಯವೇ, ನಾನು ಈ ದಕ್ಷಿಣ ಭಾರತದಲ್ಲಿರುವಂತಹ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತಿದ್ದೇನೆ. ನೀನು ಅಡ್ಡ ನಿಂತುಬಿಟ್ಟಿದ್ದಿ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನನಗೊಂದು ಸ್ವಲ್ಪ ಜಾಗ ಕೊಡು, ನಾನು ಹೋಗಿ ಬರ್ತೇನೆ ಅಂತ. ಆಯಿತು ಅಂತ ವಿಂಧ್ಯ ಪರ್ವತ ಪುನಃ ಚಿಕ್ಕದಾಯ್ತಂತೆ. ಅಗಸ್ತ್ಯರು ಆದೇಶ ಮಾಡಿದರು, ನಾನು ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರೋ ತನಕ ನೀನು ಬೆಳಿಬಾರದು, ಬೆಳೆದ್ರೆ ಶಾಪ ಹಾಕ್ತೇನೆ ಅಂತಂದರು ಅಗಸ್ತ್ಯರು. ಆಯಿತು ಅಂತ ಆ ಅಗಸ್ತ್ಯರ ಭಯಕ್ಕೆ ವಿಂಧ್ಯ ಪರ್ವತ ಬೆಳೀಲಿಲ್ಲಂತೆ. ಅಗಸ್ತ್ಯರು ಈಚೆ ದಕ್ಷಿಣಕ್ಕೆ ಬಂದವರು ಮತ್ತೆ ಉತ್ತರ ಭಾರತಕ್ಕೆ ಹೋಗಲೇ ಇಲ್ಲ, ಅವರು ಆಚೆ ಕಡೆಗೆ ಇಲ್ಲೇ ಇದ್ದು ಬಿಟ್ರಂತೆ. ಯಾಕೆ ಹೋದ್ರೂ ಮತ್ತೆ ವಿಂಧ್ಯ ಪರ್ವತ ಬೆಳೀತದೆ. ಈ ರೀತಿಯಲ್ಲಿ ಅಗಸ್ತ್ಯರ ಮಹಾತ್ಮ್ಯ ಅವರಿಗೆ ಅಗಸ್ತ್ಯ ಅಜಂಸ್ತ್ಯಾಯತಿ ಸೈ ಸಂಘಾತೆ ಅಂತ ಧಾತು. ಅಜ ಅಂದರೆ ಬೆಟ್ಟ, ವಿಂಧ್ಯ ಪರ್ವತವನ್ನು ನಿಲ್ಲಿಸಿದವರು, ಆ ಅರ್ಥದಲ್ಲಿ ಅವರ ಹೆಸರೇ ಹಾಗೆ ಬಂದುಬಿಟ್ಟಿದೆ ಅಗಸ್ತ್ಯ ಅಂತ ಹೇಳಿ. ಇದೇ ಅಗಸ್ತ್ಯರೇ ಒಂದು ಸಂದರ್ಭದಲ್ಲಿ ಸಮುದ್ರವನ್ನೂ ತಾವು ಪ್ರಾಶನ ಮಾಡಿದರು. ಒಮ್ಮೆ ಚಾಲೇಯರು ಅಂತ ಕೆಲವು ದೈತ್ಯರು, ಚಾಲಕೇಯರು ಅನೇಕ ಹೆಸರುಗಳಲ್ಲಿ ಇವರ ಬಗ್ಗೆ ಹೇಳ್ತಾರೆ. ಅವರು ದೇವತೆಗಳಿಗೆ ತುಂಬ ಪೀಡೆಯನ್ನು ಕೊಡ್ತಿದ್ರಂತೆ. ಈ ಬೆಳಗ್ಗೆ ಎಲ್ಲ ಪೀಡೆ ಕೊಡೋದು, ಹೌದು, ರಾತ್ರಿ ಎಲ್ಲ ಪೀಡೆ ಕೊಡೋದು, ಬೆಳಗ್ಗೆ ಹೋಗಿ ಸಮುದ್ರದಲ್ಲಿ ಅಡಗಿರುವಂಥದ್ದು. ಹೀಗೆ ಮಾಡಿರುವಂತಹ ಸಂದರ್ಭದಲ್ಲಿ ಮತ್ತೆ ಎಲ್ಲರೂ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದರು. ಅವರ ಚಾಲೆಯರ ಸಂಹಾರ ಆಗಬೇಕಾದರೆ ಈ ಸಮುದ್ರದ ಜಲ ಎಲ್ಲ ಒಣಗಬೇಕು. ಸಮುದ್ರ ಶೋಷಣೆ ಆದಾಗ ಒಳಗಿರುವಂಥ ದೈತ್ಯರು ಹೊರಗಡೆ ಬರ್ತಾರೆ, ಆಗ ನಾವು ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡ್ತೇವೆ. ನೀವು ಸಮುದ್ರವನ್ನೇ ನೀವು ಒಣಗುವಂತೆ ಮಾಡಬೇಕು, ಸಮುದ್ರವನ್ನು ಆ ಜಲವನ್ನೆಲ್ಲ ನೀವು ಪ್ರಾಶನ ಮಾಡಬೇಕು ಅಂತ ಕೇಳಿದಾಗ ಅಗಸ್ತ್ಯರು ಅಭಯ ಕೊಟ್ರಂತೆ. ಹಾಗೆ ಆಗಲಿ ಅಂತ ಹೇಳಿ ಇಡೀ ಸಮುದ್ರವನ್ನು ತಾವು ಏಕಾಪೋಷಣ ತೊಗೊಂಬಿಟ್ರು. ಕೈಯಲ್ಲಿ ಇಡೀ ಸಮುದ್ರದ ಜಲ, ಅದು ಏನೋ ಒಂದು ಬಿಂದು, ಒಂದು ಉದ್ಧರಣೆಯ ನೀರಲ್ಲ, ಇಡೀ ಸಮುದ್ರವನ್ನೇ ಅಗಸ್ತ್ಯರು ತಾವು ಆಪೋಷಣ ತೊಗೊಂಬಿಟ್ರು.